ಸಮಾಜಕ್ಕೆ ತನ್ನಿಂದೇನಾದರೂ ಕೊಡಬೇಕು ಎನ್ನುವ ತುಡಿತವೇ ಮಂಜುನಾಥ್ ಭಟ್ ಅವರ ಸಾಧನೆಯ ಮೊದಲ ಮೆಟ್ಟಿಲೆಂದು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಡಿ ಭಟ್ ಹೇಳಿದರು. ನಾಗಮ್ಮ ಪ್ರಕಾಶನ ಹೊಳೆಗದ್ದೆ ಇವರ ಆಶ್ರಯದಲ್ಲಿ ನಡೆದ ಉದ್ಯಮಿ ರತ್ನ ಪ್ರಶಸ್ತಿ ಪುರಸ್ಕೃತ ಮಂಜುನಾಥ ಭಟ್ ಅವರನ್ನು ಸುವರ್ಣಗದ್ದೆಯ ಅವರ ಮನೆಯಂಗಳದಲ್ಲಿ ಸನ್ಮಾನಿಸಿ ಮಾತನಾಡಿದರು. ಓರ್ವ ಸಾಧಕನ ಹಿಂದೆ ಕಠಿಣ ಪರಿಶ್ರಮವಿರುತ್ತದೆ. ಶ್ರಮ ಸಂಸ್ಕೃತಿಯ ಜೊತೆಗೆ ಇತರರನ್ನ ಗೌರವಿಸುವ ಉದಾರ ಗುಣ ಸಂಪನ್ನ ಮಂಜುನಾಥ ಭಟ್ ಅವರಿಗೆ ಈ ಪ್ರಶಸ್ತಿ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಅವರನ್ನ ಅಭಿನಂದಿಸಿ ಮಾತನಾಡಿದರು. ಕೆಲವೊಂದು ಕೆರೆಯ ಮೇಲೆ ಒಂದು ರೀತಿಯಾಗಿ ಶಿಕ್ಷಕರಾಗಿದ್ದರು ಆ ನಂತರ ಅವರ ಆರೋಗ್ಯ ಹಠಾತ್ ಕ್ಷೀಣಿಸಿಕೆ ಶುರುವಾಯಿತು. ಆಗಲೂ ಕೂಡ ನಮ್ಮ ಕುಟುಂಬ ಮತ್ತು ಅವರ ಕುಟುಂಬದೊಂದಿಗೆ ಸಂಬಂಧವನ್ನು ಗಟ್ಟಿರುತ್ತಾರೆ. ಶ್ರೀಯುತ ಮಂಜುನಾಥ್ ಭಟ್ರ ಎರಡು ಗುಣವಿಶೇಷಗಳನ್ನು ನಾನು ಉಲ್ಲೇಖಿಸ್ತೇನೆ. ಒಂದು ಅಂದರೆ ಅದು ಸೃಜನಶೀಲತೆ. ಬಾಲ್ಯದಿಂದಿರುವಾಗಲೇ ಏನಾದರೂ ಹೊಸತನ್ನು ಕಾಣಬೇಕು, ಸಮಾಜಕ್ಕೆ ನನ್ನಿಂದ ಕೊಡುಗೆಯನ್ನು ಕೊಡಬೇಕೆನ್ನುವಂಥ ತುಡಿತ ಅವರಲ್ಲಿ ಅದು ಬಹುಶಃ ಈ ಮಟ್ಟಕ್ಕೆ ಅವರನ್ನು ಪಡೆದುಕೊಂಡಿದೆ. ಎರಡನೇದು ಅಂತ ಹೇಳಿದ್ರೆ ಸ್ಥಿತಪ್ರಜ್ಞತೆ. ಅದನ್ನು ನಾನು ವಿವರಿಸಿ ಹೇಳಬೇಕಾದ ಅಗತ್ಯತೆ ಇದೆ. ಕಷ್ಟ ಕಾಲದಲ್ಲಿ ಕೂಗಲಿಲ್ಲ, ಸಿರಿತನ ಬಂತು ಅಂತ ಹಿಗ್ಲಿಲ್ಲ. ಅದೊಂದು ದೊಡ್ಡ ಗುಣವನ್ನು ನಾನು ಅವರಲ್ಲಿ ಕಂಡುಕೊಂಡಿದ್ದೆ. ನನಗೆ ಬಂದಂಥ ಪ್ರಶಸ್ತಿಯನ್ನು ತಾನೂರಿನ ಇಟ್ಕೊಳ್ಳಿಲ್ಲ, ಎಲ್ಲರಿಗೆ ಹಂಚಿದ್ದಾರೆ. ಹಂಚುತ್ತಿರುವಂಥ ಪ್ರವೃತ್ತಿಗಳು ಅದ್ಭುತವಾದಂಥ. ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರಿಯೇಸಿ ಎನ್ನುವಂತಹ ತತ್ವಕ್ಕೆ ಅಂಟಿಕೊಂಡು ಅವರು ಈ ನೆಲದ ಈ ಸುತ್ತಲಿನ ಲೋಕಲ್ ಅಂತ ಹೇಳ್ತಾರೆ ಸ್ಥಳೀಯ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ಅದು ಅವರಿಂದ ಮಹತ್ವ. ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್.ಟಿ. ನಾಯ್ಕ್ ಮಾತನಾಡಿ, ಮಂಜುನಾಥ ಭಟ್ ಅವರಿಗೆ ಉದ್ಯಮಿ ರತ್ನ ಪ್ರಶಸ್ತಿ ಬಂದಿರುವುದು ಇಡೀ ನಮ್ಮ ಪಂಚಾಯಿತಿಗೆ ಹೆಮ್ಮೆ ತಂದಿದೆ. ಹೊಳೆಗದ್ದೆ ಹಾಗೂ ಸುತ್ತಮುತ್ತಲಿನ ಹಲವು ಕುಟುಂಬದ ಜನರಿಗೆ ಉದ್ಯೋಗ ಒದಗಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರನ್ನರಿಸಿ ಬರಲಿ ಎಂದರು. ಪ್ರಶಸ್ತಿ ಪುರಸ್ಕೃತ ಸುವರ್ಣ ಲೆಟೆಕ್ಸ್ ಮಾಲೀಕ ಮಂಜುನಾಥ ಭಟ್ ಮಾತನಾಡಿ, ಊರಿನವರಿಂದ ಪಡೆದ ಪ್ರಶಸ್ತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಈ ಪ್ರಶಸ್ತಿಯನ್ನು ನನ್ನ ಕಂಪನಿಯ ಎಲ್ಲ ನೌಕರರಿಗೆ ಅರ್ಪಿಸುತ್ತೇನೆ. ಜೀವನದಲ್ಲಿ ಎದುರಾದ ಸಮಸ್ಯೆಗಳನ್ನು ಪರಿಹರಿಸುವ ಎದೆಗಾರಿಕೆಯೊಂದಿಗೆ ಮುನ್ನಡೆದಾಗ ಮಾತ್ರ ನಮ್ಮ ಗುರಿ ಮುಟ್ಟಿ ನಾವು ಬಯಸಿದ್ದನ್ನು ಪಡೆಯಬಹುದು. ಪ್ರೀತಿ ವಿಶ್ವಾಸದಿಂದ ಇಟ್ಟ ಹೆಜ್ಜೆ ಬದುಕಿನ ದಿಕ್ಕನ್ನೇ ಬದಲಾಯಿಸಲು ಸಾಧ್ಯ ಎಂದರು. ಯಾಕೆಂದ್ರೆ ಒಂದು ಟೀಮಿಗೆ ಅದು ಬೆಳೀತಾ ಹೋದಾಗೆ ಸಾಮರ್ಥ್ಯ ಇರುವಂತವ್ರನ್ನ ಜೋಡಿಸ್ಕೊಳ್ಳುವಂತದ್ದು ಒಂದು ಸಂಸ್ಥೆಗೆ ಬರ್ತದೆ. ಆ ಸಂಸ್ಥೆನೂ ಬೆಳೀತದೆ. ಆ ಒಟ್ಟಿಗೆ ಇರುವಂತವ್ರ ಸಾಮರ್ಥ್ಯ ಇದೆಯಲ್ಲ, ಪೂರ್ತಿಯಾಗಿ ಆ ಸಂಸ್ಥೆ ಬೆಳೆಸ್ಲಿಕ್ಕೆ ಅವಕಾಶ ಆಗ್ತದೆ. ಇವತ್ತಿಗೂ ಕೂಡ ನಾನೇನಾದ್ರೂ ಮಠಕ್ಕೋ ಗೋಶಾಲೆಗೋ ಬಾಕಿ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಕಾರಣ ಯಾರು ಅಂತಂದ್ರೆ, ಈಗ ದಪ್ಪತಣ್ಣ ಇರ್ಬೋದು, ರಾಜು ಇರ್ಬೋದು, ಮೂರ್ತಿ ಅಂತ ಇದ್ದಾರೆ, ಅವ್ರು ಇರ್ಬೋದು. ಆ ಟೀಮ್ ವರ್ಕ್ ಟೋಟಲ್ ಇಟ್ಸ್ ಟೀಮ್ ವರ್ಕ್. ಖಂಡಿತ ಈ ನಾಳೆ ನಾನು ಇದರ ಮಾಡೋದಿದ್ರೆ ನಾಳೆ ಇವತ್ತು ಸುಮಾರು ಜನ ಬರ್ಲಿಲ್ಲ ಆಗಿತ್ತು, ಇವತ್ತು ಬೇಡ ಅಂತ ಹೇಳಿದ್ರು ರಾಜು. ನಾನು ಸುಮಾರು ದಿವಸ ಇರ್ಲಿಲ್ಲ. ನಾಳೆ ಕೂಡ ಈ ಪ್ರಶಸ್ತಿ ಇದೆಯಲ್ಲ 100% ಇಡೀ ಫ್ಯಾಕ್ಟರಿ ಪ್ರತಿಯೊಬ್ಬರಿಗೂ ಕೂಡ ಸಲ್ಬೇಕಾದ್ರೆ ನಾನು ಖಂಡಿತ ಒಂದು ಶ್ರಮ ಎಂಥದ್ದು ಇಲ್ಲ ಅಂತ ಹೇಳ್ಬೋದು. ಈಗ ಎಲ್ಲರ ಟೀಮ್ ವರ್ಕ್, ನಮ್ಮ ಮಾರ್ಕೆಟಿಂಗ್ ಟೀಮ್ ಇರ್ಬೋದು ಅಥವಾ ಪ್ರೊಡಕ್ಷನ್ ಟೀಮ್ ಇರ್ಬೋದು ಅಥವಾ ಎಲ್ಲ ವಿಭಾಗದಿರ್ಬೋದು, ಅದು ಅವ್ರಿಗೆ ಖಂಡಿತ ಅವ್ರಿಗೆ ಸಲ್ಬೇಕಾಗುತ್ತೆ. ಹೀಗೆ ಈ ಜರ್ನಿ ಬರ್ತಾ ಹೋಗಿರೋದು. ಇವತ್ತು ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಸುಮಾರು 75,000. ನಾಗಮ್ಮ ಪ್ರಕಾಶನ ಸಂಸ್ಥಾಪಕ ಪಿ.ಆರ್. ನಾಯ್ಕ್ ಮಾತನಾಡಿ, ಪ್ರಚಾರ ಪ್ರಸಿದ್ಧಿ ಬಯಸದ ಕಾಯಕ ಯೋಗಿಗೆ ಉದ್ಯಮಿ ರತ್ನ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಉದ್ಯಮಿಯಾದವರು ಇತರರ ಕಷ್ಟಕ್ಕೆ ನೆರವಾದವರಲ್ಲಿ ಸುವರ್ಣ ಲೆಟೆಕ್ಸ್ ಕಂಪನಿ ಇತರರಿಗೆ ಮಾದರಿ ಎಂದರು. ವೇದಿಕೆಯಲ್ಲಿ ಮಂಜುನಾಥ ಭಟ್ ರವರ ಮಾತೋಶ್ರೀ ಮಾದೇವಿ ಭಟ್, ಪತ್ನಿ ವಿದ್ಯಾ ಭಟ್, ಕುಮಾರ್ ಗಜಾನನ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಸದಸ್ಯರಾದ ದೇವೇಂದ್ರ ಶೇರುಗಾರ್, ಪಾಂಡು ಪಟಗಾರ್, ಉದ್ದಿಮೆದಾರ ಸಚಿನ್ ನಾಯ್ಕ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಹರಿಕಾಂತ್ರ, ಜೆಕೆ ನಾಯ್ಕ್, ಜನಾರ್ದನ ಹರ್ನೇರು, ಸುಬ್ರಾಯ್ ಶಾನ್ಬಾಗ್, ಮಹೇಶ್ ನಾಯ್ಕ್ ಮುಂತಾದವರು ಮಂಜುನಾಥ ಭಟ್ ರವರ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು. ಪ್ರಾರಂಭದಲ್ಲಿ ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಸ್ವಾಗತಿಸಿದರೆ, ಶಿಕ್ಷಕ ಸಂಘದ ಪ್ರತಿನಿಧಿ ಸುರೇಶ್ ನಾಯ್ಕ್ ನಿರೂಪಿಸಿ ವಂದಿಸಿದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.